ಸ್ವಾಮಿ ಮತ್ತು 18 ಬಸದಿ ಮೂಲಸ್ವಾಮಿ ಮತ್ತು 18 ದೇಗುಲದ ಇಲ್ಲಿಯ ಎಲ್ಲ ದೇವರನ್ನು ವೆಂಕಟರಮಣ ಹನುಮಾನ್ ಸಹಿತವಾಗಿ ನಮ್ಮ ಎಲ್ಲ ಕುಲದೇವರನ್ನು ಸ್ಮರಿಸಿಕೊಳ್ಳುತ್ತಾ, ವಿಶೇಷವಾಗಿ ಅಯೋಧ್ಯೆಯಲ್ಲಿ ಹುಟ್ಟಿದಂಥ ಶ್ರೀರಾಮಚಂದ್ರ ಪುರುಷೋತ್ತಮನೆಂದು ಖ್ಯಾತಿಗೊಂಡು ಎಲ್ಲ ರಾಜರಿಗೆ, ಎಲ್ಲ ಕ್ಷತ್ರಿಯರಿಗೆ, ಇಡೀ ಸಮುದಾಯಕ್ಕೆ ಆದರ್ಶಪ್ರಾಯರಾಗಿ ಸನಾತನ ಧರ್ಮವನ್ನ ಎತ್ತಿ ಹಿಡಿದವರು. ವಿಶೇಷವಾಗಿ ಅಸುರ ಸಂಪತ್ತಿಯಾದಂಥ ರಾವಣ ಕುಂಭಕರ್ಣರ ಅಸುರ ಶಕ್ತಿಯನ್ನು ನಿಗ್ರಹಿಸಿದಂಥ ಶ್ರೇಷ್ಠತೆ ಆದಿತ್ಯ ಮಂತ್ರವನ್ನ ಮಾಡಿದಂಥ ಶ್ರೀರಾಮಚಂದ್ರನಿಗೆ ಇರುವಂಥದ್ದು. ಹಾಗಾಗಿ ನಮ್ಮಲ್ಲಿ ಅನೇಕ ಪ್ರಕಾರದ ತೊಂದರೆಗಳು, ಕಷ್ಟಗಳು ಎಲ್ಲವೂ ಕೂಡ ಬರ್ತದೆ. ಅಯೋಧ್ಯೆಯ ರಾಮನಿಗೂ ಕೂಡ 12 ವರ್ಷ ವನವಾಸವನ್ನು ಅನುಭವಿಸುವಂತ ಒಂದು ಪ್ರಸಂಗ ಬಂತು. ಅಂತ ರಾಮನ ಆದರ್ಶ ಕೊನೆಯ ತನಕ ಚಿಕ್ಕ ವ್ಯಕ್ತಿಯ ಒಂದು ವಿಚಾರಗಳಿಗೂ ಗಮನ ಕೊಡ್ತಾ ಇದ್ದಂಥವನು ಶ್ರೀರಾಮಚಂದ್ರ. ಹಾಗಾಗಿ ಅವನಿಗೆ ಪುರುಷೋತ್ತಮ ಅಂತ ಹೇಳ್ತಾರೆ. ನಮ್ಮ ಜೈನ ಧರ್ಮದಲ್ಲೂ ಅವನಿಗೆ ವಿಶೇಷವಾದ ಸ್ಥಾನ, ಮನ್ನಣೆ. ಅದೇ ರೀತಿಯಾಗಿ ಸನಾತನ ಹಿಂದೂ ಧರ್ಮದಲ್ಲಿ ಶ್ರೀರಾಮಚಂದ್ರನು ವಿಷ್ಣುವಿನ ಸ್ವರೂಪ ಅವತಾರ ಎಂದು ನಾವೆಲ್ಲ ನಂಬ್ತೇವೆ. ಹಾಗಾಗಿ ಅದೇ ಪ್ರಕಾರವಾಗಿ ಆದರ್ಶ ಪುರುಷೋತ್ತಮ ಹೇಗೆ ದೇಶವನ್ನು ಒಂದು ಜಗತ್ತಿನ ಕಲ್ಯಾಣದ ಒಬ್ಬ ಮಹಾರಾಜನಾಗಿ ಆಳಿದ್ದಾನೋ, ಅದೇ ರೀತಿಯ ಜಗತ್ತು ಕಲ್ಯಾಣಮಯವಾಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮ ಚೆರುಕೋಡು ಗ್ರಾಮದ ಮಲ್ಲಪುರಂ ಜಿಲ್ಲೆಯ ಸನಾತನ ಧರ್ಮದ ಪ್ರಾಚೀನ ದೇಗುಲದ ಮೂಲ ಸ್ವಾಮಿಯಾದ ರಾಮಚಂದ್ರ ಸೀತಾ ಸಹಿತವಾಗಿ ಹನುಮಂತ ಆಂಜನೇಯನನ್ನು ಈ ರಥದಲ್ಲಿಟ್ಟು ಪ್ರತಿ ವರ್ಷ ಚೆರುಕೋಡಿನಿಂದ 6ನೇ ವರ್ಷ, 6 ವರ್ಷ, ಇದು 6ನೇ ವರ್ಷ, 6 ವರ್ಷದಿಂದ ಬರ್ತಾರೆ. ಆದ್ರೆ 4 ವರ್ಷ ನಮಗೆ ಗೊತ್ತಿಲ್ಲದೆ ಕೊಲ್ಲೂರಿನಿಂದ ಹೋಗ್ತಾ ಇರ್ತದೆ. ನೀರು ಹೋಗ್ತಾ ಇರ್ತದೆ ನದಿಯಲ್ಲಿ, ಆದ್ರೆ ಅದಕ್ಕೆ ಯಾರು ಕಟ್ಟೆ ಕೊಡ್ತಾರೆ ಅವರಿಗೆ ಅದರ ಲಾಭ ಸಿಗ್ತದೆ. ಯಾರು ಅಣೆಕಟ್ಟು ಕಟ್ತಾರೆ ಅವರಿಗೆ ಬೆಳಕು ಕೂಡ ಸಿಗ್ತದೆ, ನೀರು ಕೂಡ ಸಿಗ್ತದೆ. ಹಾಗೆ ನಾವು ಬೆಳಕು ಮತ್ತು ಶಕ್ತಿ ಎಲ್ಲವೂ ಕೂಡ ಸಿಗಬೇಕಂತೇಳಿ ರಾಮನ ರಥವನ್ನು ಸ್ವಲ್ಪ ದಂಡೆ ಹಾಕಿ ಆ ಕಡೆ ಹೋಗ್ತಾ ಇದ್ದ ನೀರು ಈ ಕಡೆ ಸರಿಯುವ ಹಾಗೆ ಮಾಡಿದ್ದೇವೆ. ಇದಕ್ಕೆಲ್ಲ ಶಕ್ತಿ ನಮ್ಮ ಹಿಂದಿರುವುದು ರಾಮ ಭಕ್ತರಾದಂತ ನಮ್ಮ ದಯಾನಂದ ಪೈಕರು, ಭಂಡಾರ್ಕರರು ಮತ್ತು ಇಲ್ಲಿ ಎಲ್ಲ ದೇಗುಲದ ಮುತ್ತೇಸರು ಮತ್ತು ಸನಾತನ ಧರ್ಮದ ಭಗವದ್ ಭಕ್ತರು. ಅದು ಶಿವ ಭಂಡಾರ್ಕರ್ ಇರ್ಬೋದು, ನಮ್ಮ ವೆಂಕಟರಮಣ ದೇವಸ್ಥಾನ, ಇವರೆಲ್ಲರೇ ನಾವು ಒಬ್ಬರೇ ಪ್ರತ್ಯೇಕ ಹೆಸರು ಹೇಳುವುದಿಲ್ಲ. ಅದೇ ರೀತಿಯಾಗಿ ಹಿರಿಯರಾದಂಥ ಎಂ ಇ ಶೆಟ್ಟರು, ಎಸ್ ಪಿ ವಿದ್ಯಾಕುಮಾರ್ ಅವರು, ಸಂಜಯ್ ಕುಮಾರರು ಮತ್ತು ಸಮಂತ್ ಕುಮಾರರು, ಎಲ್ಲರೂ ನಮ್ಮ ಪುರೋಹಿತರಾದ ಸುರೇಂದ್ರರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ.
കൂടാതെ രാമ 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 രാമത്തേക്ക് ആഞ്ജനേയരായി ആത്മാരാമ പദവി സിദ്ധിച്ചത്. ആഞ്ജനേയ രാമരാമ ചൊല്ലി 45 വർഷം സിദ്ധിയായി. ഇത് ഒരു ക്ഷേത്രത്തിന്റെ മാതൃകയിലാണ്. ക്ഷേത്രത്തിന്റെ പഞ്ചവർഗം, സോപാനം, വ്യാളി, കൊടിമരം, ദേവസ്ഥാനം എന്തെല്ലാം ഉണ്ട് അതെല്ലാം ഉണ്ട്. ശ്രീരാമചന്ദ്രന്റെ വാഹനം അഥവാ മഹാവിഷ്ണുവിന്റെ വാഹനം ഗരുഡൻ, കൊടിമരത്തിന് മുകളിൽ ഗരുഡൻ. കിടാവിളക്ക്, വിളക്ക്, രാമപാദുകം, ഈ ലക്ഷ്മി രാമപാദുകം, गुरु का शिष्य मेरा गुरु सत्यानंद सरस्वती 1935 to 2006 गुरु परंपरा का शिष्य है. ये साइड में ब्रह्मपादानंद सरस्वती मेरा गुरु. नानामत परंपरा